ಸೊ ನೋಡಿ, ಇವತ್ತು ನಾವು ಬನ್ಸ್ ಮಾಡ್ತಾ ಇದ್ದೀವಿ. ಮಂಗಳೂರು ಬನ್ಸ್ ಆಗಿದೆ. ನಾವಿವಾಗ ಹೋಗ್ತಾ ಇದ್ದೀವಿ ಏನೆಲ್ಲ ಐಟಮ್ಸ್ ಬೇಕು ಅಂತ. ಸೊ ಬನ್ನಿ, ಏನೇನೆಲ್ಲ ಐಟಮ್ಸ್ ಬೇಕು ಹಾಗೂ ಮಾಡೋದು ಹೆಂಗೆ, ಏನೇನೆಲ್ಲ ಹಾಕ್ಬೇಕಂತ ಹೇಳ್ಕೊಡ್ತೀವಿ. ಇವಾಗ ಹೋಗ್ತಾ ಇದ್ದೀವಿ. ನೈಟ್ ಆಗಿದೆ, ಅಂಗಡಿ ಎಲ್ಲ ಕ್ಲೋಸ್ ಆಗಿದೆ. ಬನ್ಸ್ ಮಾಡಕ್ಕೆ ಬನಾನಾ ಬೇಕು. ಸೊ ಬನಾನಾ ಮಾತ್ರ ಇಲ್ಲಿಂದ ತಗೊಂಡು ಇನ್ನೆಲ್ಲ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡ್ತೀವಿ. ತೊಗೊಂಡಿದ್ದೀವಿ, ಬೇಕಾದ ಬನಾನಾ ಎಲ್ಲ ತೊಗೊಂಡಿದ್ದೀವಿ. ಸೊ ಇವಾಗ ಮೊಸರು ತರಕ್ಕೆ ಹೋಗ್ತಾ ಇದ್ದೀವಿ. ತೊಗೊಂಡಿದ್ದೀವಿ, ಬೇಕಲ್ಲಪ್ಪ ಮೊಸರು ಬನ್ಸ್ ಮಾಡೋಕ್ಕೆ. ಇವಾಗ ಮೊಸರು ಬನಾನಾ ಎಲ್ಲ ತಗೊಂಡು ಇವಾಗ ನಾವು ನೆಕ್ಸ್ಟ್ ಬೇಕಾಗಿರೋ ಐಟಮ್ಸ್ ಎಲ್ಲ ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಬರುತ್ತೆ. ಸೊ ಅದನ್ನು ಆರ್ಡ್ರ್ ಮಾಡ್ತಾ ಇದ್ದೀವಿ. ಈಗ ನೋಡಿ ಬಂದರು ಐಟಮ್ಸ್ ತಗೊಂಡು. ನಮ್ಮಪ್ಪ ಹೋಗಿ ತಗೊಳ್ತಾ ಇದ್ದಾರೆ. ನೋಡಿ ಬರ್ತಾರೆ ಈಗ. ನೋಡಿ ಅಪ್ಪ ಇವಾಗ ತಂದರು ಐಟಮ್ಸ್ ಫ್ಲಿಪ್ಕಾರ್ಟಲ್ಲಿ. ಇವಾಗ ತೋರಿಸ್ತೀವಿ ನಿಮಗೆ ಬನ್ಸ್ ಮಾಡೋದು ಹೆಂಗೆ ಅಂತ. ಫಸ್ಟ್ ಅಪ್ಪ ಓಕೆ ಫೈನ್. ಬನಾನಾ ಹಾಕ್ತಾ ಇದ್ದೀನಿ. ನಮ್ಮಪ್ಪ ಬನಾನಾ ಹಾಕ್ತಾ ಇದ್ದಾರೆ. ಎಷ್ಟು ಹಾಕ್ತೀಯಪ್ಪ? 3 ಹಾಕ್ತೀನಿ. 3 ಬಾಳೆಹಣ್ಣನ್ನು ಹಾಕ್ತಿದ್ದಾರೆ. ನೋಡಿ 3 ಬಾಳೆಹಣ್ಣನ್ನು ಹಾಕಿದ್ದಾರೆ. ಮತ್ತೆ ಇದಕ್ಕೆ ಮೊಸರಲ್ಲಪ್ಪ, ಮತ್ತೆ ಇದಕ್ಕೆ ಮೊಸರು, ಬಾಳೆಹಣ್ಣು ಮತ್ತು ಮೊಸರು. ಇದನ್ನು ನಾವು ವ್ಲಾಗ್ ಕ್ಯಾಮರಾದಲ್ಲಿ ಮಾಡ್ತಾ ಇರೋದು, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಮೊಸರು ಎಷ್ಟು ಹಾಕ್ಬೇಕಪ್ಪ? ಮೊಸರು ಎಷ್ಟು ಹಾಕಬೇಕು? ಹಾಕಿದ್ದೀನಿ, ಅದೆಷ್ಟು ಅಂತ ಗೊತ್ತಿಲ್ಲ. ಸ್ವಲ್ಪ ಮೊಸರು ಹಾಕಿದ್ದಾರೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಿಮಗೆ ಎಷ್ಟು ಹಾಕಬೇಕು ಅಷ್ಟು ಉಪ್ಪು ಅಷ್ಟೇ. ಶುಗರ್ ಹಾಕ್ತಾ ಇದ್ದಾರೆ ಅಪ್ಪ. ಎಷ್ಟು ಹಾಕ್ಬೇಕಪ್ಪ? ಹಾಂ, ಅಂದಾಜು ಮಾಡ್ಕೊಂಡು ಗೆಸ್ ಮಾಡಿ. ಸ್ವೀಟಿಗೆ ಬೇಕಾದಂಗೆ ಇದು ಮಂಗಳೂರು ಮಿಕ್ಸ್ ಮಾಡಬೇಕು. ಈಗ ಇವಾಗ ರುಬ್ಬಬೇಕು. ಇವಾಗ ಅಪ್ಪ ಗ್ರೈಂಡ್ ಮಾಡ್ತಾ ಇದ್ದಾರೆ. ಏನು ಹಾಕಬೇಕು? ನೋಡಿ ಹೆಂಗೆ ಪೇಸ್ಟ್ ಆಗಿದೆ. ಆಗಿಲ್ವಪ್ಪ? ನೋಡೋಣ ಇವಾಗ ಪೇಸ್ಟ್ ಹೆಂಗಾಗಿದೆ ಅಂತ. ಓಪನ್ ಮಾಡಿ ಫಸ್ಟ್ ಪೇಸ್ಟ್ ಹೆಂಗಾಗಿದೆ ಅಂತ ಓಪನ್ ಮಾಡಿ. ನೋಡಿ ಈ ಥರ ಬನಾನಾ ಮಿಲ್ಕ್ ಶೇಕ್ ಥರ ಆಗಿದೆ. ಬನಾನಾ ಮಿಲ್ಕ್ ಶೇಕ್ ಉಪ್ಪು ಚೂರು ಹಾಕಿದ್ದಾರೆ. ಮೈದಾ ಹಾಕ್ತಾ ಇದ್ದಾರೆ ಅಪ್ಪ. ನಾವು ಎಷ್ಟು ಬೇಕು ಅಷ್ಟನ್ನ ಪೇಸ್ಟ್ ಹಾಕ್ತೀವಿ. ಹೌದು, ಇದರಲ್ಲಿ ಇಲ್ಲಿದೆ. ಇದು ನಾಗಾ ಮೈದಾ. ಮೈದಾ ಹಾಕ್ಕೊಂಡು ನಿಮಗೆ ತಕ್ಕಷ್ಟು ಪೇಸ್ಟ್ ಮಾಡಿರ್ತಾರಲ್ಲ ಅದನ್ನು ಹಾಕಿದ್ರೆ ಆಯ್ತು. ಸಾಕ? ಮೈದಾ ಹಾಕಿದ್ದಾರೆ. ನೋಡಿ ಇವಾಗ ಪೇಸ್ಟ್ ಹಾಕ್ತಾ ಇದ್ದಾರೆ. ಎಲ್ಲ ಹಾಕಿದಾ? ಚೂರು ಎಲ್ಲ ಹಾಕಿಲ್ಲ. ಇದನ್ನ ಈಗ ಮಿಕ್ಸ್ ಮಾಡಬೇಕು. ಎಷ್ಟೇನಿದೆ? ಜೀರಿಗೆ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದಾರೆ ಟೇಸ್ಟಿಗೆ. ಪೇಸ್ಟಿನ ಇಷ್ಟು ಉಳಿದಿದೆ ನೋಡಿ, ಇಷ್ಟು ಉಳಿದಿದೆ, ಅರ್ಧ ಜಾರ್ ಉಳಿದಿದೆ. ಮಿಕ್ಸ್ ಮಾಡಬೇಕು ಈ ಥರ ಕ್ಲೀನಾಗಿ. ಕಮ್ಮಿ ಆಯ್ತಾ? ನೋಡಿ ಮಿಕ್ಸ್ ಮಾಡಿ ಆಗಿದೆ. ಈ ಥರ ಅದು ಬಂದಿದೆ. ಸೊ ಈ ಥರ ಆಗಿದೆ. ಸೊ ಇದನ್ನು ಫ್ರಿಜ್ಜಲ್ಲಿ ಇಡಬಾರ್ದು, ಮಿಕ್ಸ್ ಮಾಡಿ ಹೊರಗಡೆನೇ ಇಡಿ. ಫ್ರಿಜ್ಜಲ್ಲೆಲ್ಲ ಇಡಕ್ಕೆ ಹೋಗಬೇಡಿ. ಮುಚ್ಚಿಡಿ, ಈ ಥರ ಪಾತ್ರೆ ಏನಾದ್ರು ಮುಚ್ಚಿಡಿ.
ಕೆಳಗೆ ಬಿಡ. ಈಗ ಮುಚ್ಚಿಟ್ಟಿದ್ವಿ. ನಾಳೆ ಬೆಳಗ್ಗೆ ಎದ್ದು ಎಣ್ಣೆಗೆ ಹಾಕಿದ್ರೆ ಆಯ್ತು, ಬನ್ಸ್ ರೆಡಿ. ಸೊ ನಾವಿವಾಗ ಮಲಗಿ ನಾಳೆ ಬೆಳಿಗ್ಗೆ ಎದ್ದು ಬನ್ಸ್ ಮಾಡೋಣ. ಸೊ ಹೇಗೆ ಫ್ರೈ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀವಿ, ಯಾವ ಥರ ಇದು ಯೂಸ್ ಮಾಡಬೇಕು ಅಂತ. ವೆಯ್ಟ್. ಸೊ ಇವಾಗ ಬೆಳಿಗ್ಗೆ ಎದ್ದು ಮಾಡ್ತಾಯಿದ್ದೀವಿ ಬನ್ಸ್. ಬನ್ನಿ, ಅಲ್ಲಿ ಅಪ್ಪ ಬನ್ಸ್ ಮಾಡ್ತಾಯಿದ್ದಾರೆ, ನೋಡೋಣ ಅಂತ. ಫಸ್ಟು ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ಇದರಲ್ಲೆಲ್ಲ ಸ್ವಲ್ಪ ಖಾಲಿ ಮಾಡಬೇಕು. ಇಷ್ಟೇ ಅಲ್ಲ, ಇನ್ನೊಂದು ಸ್ವಲ್ಪ ಹಾಕ್ಬೇಕಲ್ಲಪ್ಪ. ಹಿಂಗೆ ಫಸ್ಟ್ ಈ ಥರ ಮೈದಾನ ಹಾಕ್ಕೋಬೇಕಿತ್ತಲ್ಲ, ಹಿಂಗೆ ತಗೋಬೇಕು. ಸ್ವಲ್ಪ ತಗೊಂಡು ರೌಂಡ್ ಮಾಡಬೇಕು ಕ್ಲೀನಾಗಿ. ನನಗೆ ಸಣ್ಣದು ಮಾಡೋದು, ಯಾಕೆ ನಾನು ಜಾಸ್ತಿ ಬನ್ಸೋದಷ್ಟು ಇದಿಲ್ಲ. ಇವಾಗ ನೋಡಿ ಇಷ್ಟು ಮಾಡಿಟ್ಟಿದ್ದಾರೆ. ನಾವಿರೋದು 3 ಜನ, ಅದಕ್ಕೆ ಇಷ್ಟೇ ಮಾಡಿದ್ದಾರೆ. ಸಂಜೆ ಮಾಡುವ, ಉಳಿದಿದ್ದೆಲ್ಲ ಸಂಜೆ ಮಾಡ್ತೀವಿ. ನೋಡಿ ಹಾಕಿದ್ದಾರೆ, ನೋಡಿ ಉಬ್ಬುತ್ತಾ ಇದೆ. ದೊಡ್ಡದಾಗುತ್ತೆ. ನಾವೇನು ಕಮ್ಮಿ ಆಯ್ತು ಅನ್ಸುತ್ತೆ. ಎಷ್ಟಾಗಿ 3 ಹಾಕಿದೆಯಲ್ಲ, ಅವತ್ತು ಸಹ 3 ಹಾಕ್ತಿದ್ದೆ ನೀನು ನಂದೆ. ಸೊ ಈ ರೆಸಿಪಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.